ಕುಲಭೂಷಣರೇ ಹೇಳಿ ಮೆಚ್ಚಿದೆ ಅತುಲ ಬಲಾನ್ವಿತರೇ ಕುಲಭೂಷಣರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಅತಿಭಕ್ತಿಗೆ ಗೋಚರ ಅತಿಭಕ್ತಿಗೆ ಗೋಚರ ಮನದಿ ಚಿಂತ ಬಿಡುವುದು ನೋಡುವ ಕುಲಭೂಷಣರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ಮಕ್ಕಳೇ ಬಂದಿಯ ಭಕ್ತ ಬಂದ ಬಂಧುವೇ ಧನ್ಯನಾದಿವೆಲೆ ತಂದೆ ಬಂದೆಯ ಭಕ್ತ ಬಂಧುವೆ ಧನ್ಯನಾದಿವೆಲೆ ತಂದೆ ಕೇಳಿ ನಿಮ್ಮನ ಭವ ಕುಂದಕನು ಮಮ ಕೀರ್ತಿ ಪೊಂದಿಸೂರ್ಯ ಕುಂದಕನು ಮಮ ಕೀರ್ತಿ ಪೊಂದಿಸೂರ್ಯ ದೇವರೇ ಬಾಳುವ ಹದನ ಜಗೇ ಬಂದಿಯ ಭಕ್ತ ಜನ ಬಂಧುವೆ ದೀನ ಜನ ಉದ್ಧರಣನೆ ವಿಧಾತ ಧನ್ಯರಾದೆವು ಪ್ರಭು. ತಪಸ್ಸಿಗೆ ಒಲಿಯಲೇಬೇಕಲ್ಲ. ಗಂಡುಗಳ ಪಾವನವಾಯಿತು, ನಮ್ಮ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು ಎನ್ನುವ ಭಾವದಲ್ಲಿ ನಾವಿದ್ದೇವೆ. ಆಗಲಪ್ಪ, ನಿನ್ನನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವರೆ ಬಲವಾದ ಕಾರಣ ಉಂಟು. ಏನದು? ಅನುಪಮವಾದಂತಹ ಕೀರ್ತಿ ಜೊತೆಗೆ ಸಂಪತ್ತು ನಮಗೆ ಲಭ್ಯವಾಗಬೇಕು ಎನ್ನುವಂತಹ ಉದ್ದೇಶವನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಿನ್ನನ್ನು ಭಜಿಸುತ್ತೇವೆ ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನದೊಂದು ಕೋರಿಕೆ ಇದೆ. ಯಾವುದು? ಮರ್ತ್ಯ ಪಾತಾಳ ಮೂರು ಲೋಕಗಳಲ್ಲಿಯೂ ಕೂಡ ನಾವು 3 ಮಂದಿ ಅಧಿಕಾರವನ್ನು ನಡೆಸುವ ಹಾಗೆ ಆಗಬೇಕು. ಅಷ್ಟೇ ಅಲ್ಲ, ಇಲ್ಲಿ ಬೇಡ, ಮತ್ತೆ ನಾವು ತುಂಬಾ ಮೇಲೆ ಹೋಗ್ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ದೇವೆ. ಎಷ್ಟು ಮೇಲೆ ಹೋಗುವಿರೋ? ಆಕಾಶ ಮಾರ್ಗದಲ್ಲಿ ಅಂಬರಪಥದಲ್ಲಿ 3 ಅರಮನೆಯನ್ನು ಕರುಣಿಸಿದೆ. ಅಂತೂ ನೆಲ ಬಿಡಬೇಕು. ಬ್ರಹ್ಮದೇವರೇ, ನನ್ನದು ಒಂದು ಕೋರಿಕೆ ಉಂಟು. ಏನು? 1000 ವರ್ಷಗಳಿಗೊಮ್ಮೆ 3 ಮುಕ್ಕಾಲುಗಳಿಗೆ ನಾವು 3 ಮನೆಗಳು ಪರಸ್ಪರ ಭೇಟಿಯಾಗಬೇಕು ಎನ್ನುವ ಹಾಗ ಸರಳ ರೇಖೆಯಲ್ಲಿ ಬರುವಂತೆ ಅನುಗ್ರಹ ಮಾಡಬೇಕು. ಇದು ನಿಮ್ಮ ಮನಗರಿ ವಾಯ್ತು ನುಡಿದ ವಿವರ, ಮನಗರಿ ವಾಯ್ತು ನುಡಿದ ವಿವರ. ಪೃಥ್ವಿಯ ಸಜರಾಜಲ ಕಡಿ ಉಂಡಿ, ಪೃಥ್ವಿಯ ಸಜರಾಜಲ ಕಡಿ ಉಂಡಿ, ತತ್ವ ತತ್ವ ಸತ್ಯದು ಯದು ಇತ್ಯಾಗಡಿ ಗಡಿ ಗಡಿ. ಮನಗರಿ ವಾಯು ನುಡಿದ ವಿವರ, ಮನಗರಿ ವಾಯು ನುಡಿದ ವಿವರ. ಅರಿವು ಅರಿವಾಯ್ತು. ಮಕ್ಕಳೇ, ನೀವು ಪ್ರಶ್ನೆ ಕೇಳಿದಂತ ವರವನ್ನು ಕೇಳುವಾಗ ನನ್ನ ಬೆರಳನ್ನು ಮೂಗಿನ ಮೇಲೆ ಇಟ್ಟು 4 ಶಿರವನ್ನು ನಾನು ತೂಗಬೇಕಾಗ್ತದೆ. ಯಾಕಂದ್ರೆ ನಿಮ್ಮದು ದುರಾಲೋಚನೆ ಅಲ್ಲ, ದೂರಾಲೋಚನೆ. ಹೌದು ಪ್ರಭು. ದಾನವ ಕುಲದಲ್ಲಿ ಹುಟ್ಟಿದವರು ತಪಸ್ಸು ಮಾಡುವುದು, ವರ ಕೇಳುವುದು ಇದೇನು ಪ್ರಥಮವಲ್ಲ. ಎಷ್ಟೋ ಮಂದಿ ತಪಸ್ಸು ಮಾಡಿದ್ದಾರೆ, ಅಂತವರಿಗೆ ಅನುಗ್ರಹ ಮಾಡಿದ್ದೇನೆ. ಆದರೆ ಈ ರೀತಿಯ ವರವನ್ನು ಕೇಳುವುದು ಬಹಳ ವಿರಳ. ಕೇಳಿದವರೇ ಇಲ್ಲ. ವಿಶೇಷ ವರವನ್ನೇ ಕೇಳಿ ಹೌದು, ಅನುಗ್ರಹಿಸಬೇಕು. ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು, ಚಿರಂಜೀವಿಗಳಾಗಬೇಕು ಎನ್ನುವ ಉದ್ದೇಶ ನಮ್ಮ. ಹೌದು. ಆದರೆ ವರವನ್ನು ಕೊಡುವಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಏನು? ಯಾಕಂದ್ರೆ ಮರಣವೆಂಬುದು ಯಾರಿಗೇ ಆಗಲಿ ಕಣ್ಣಿಟ್ಟ ಬುತ್ತಿ. ಮರಣವೇ ಬರಬಾರದು ಅಂತ ಆದ್ರೆ ಅವ ಹುಟ್ಟಲೇಬಾರದು. ಯಾತಸ್ಯಂ ಮರಣಂ ಧ್ರುವ. ಹಾಗೆಂದು ನಾವು ಭಾವಿಸುವುದು. ಹೌದು, ಆಗ ನಾವು ಸಾಯ್ಬೇಕು ಅಂತ ಹೇಳಿ
ಹಾಗಲ್ವಯ್ಯ. ಯಾಕಂದ್ರೆ ಈ ಮರಣ ಎಂಬುದು ತ್ರಿಮೂರ್ತಿಗಳಾದಂತಹ ನಮ್ಮನ್ನು ಕೂಡ ಬಿಟ್ಟು ಹೋಗುವ ಹಾಗಿಲ್ಲ. ಕಲ್ಪಾಂತದಲ್ಲಿ ನಮ್ಮನ್ನು ಕೂಡ ಬಾಧಿಸ್ತದೆ. ಆದ ಕಾರಣ ಮರಣ ಇಲ್ಲ ಎಂಬಂತ ವರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಹೇಳ್ತಾ ಇದ್ದೇನೆ. 1000 ವರ್ಷಗಳಿಗೊಮ್ಮೆ ನಿಮ್ಮ 3 ಪುರವು ಒಂದಾದ ಸಮಯದಲ್ಲಿ ಆ 3 ಪುರವನ್ನು ಒಂದೇ ಬಾಣದಲ್ಲಿ ಯಾರು ಧ್ವಂಸ ಮಾಡುತ್ತಾನೋ ಮಾತ್ರವಲ್ಲದೆ ನಿಮ್ಮ ಮಡದಿಯರ ಪತಿವ್ರತ ಧರ್ಮ ಯಾವಾಗ ಹಾಳಾಗುತ್ತದೋ ಆ ಸಮಯದಲ್ಲಿ ನಿಮ್ಮ ಪಾಲಿಗೆ ಮರಣ ಬರಬಹುದು. ಜಾಗರೂಕರಾಗಿ